ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಭಾಸ್ ವ್ಲಾಗ್. ಇವತ್ತು ಕರಿಬೇವಿನ ಮಸಾಲೆ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕು. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿ, ಸಣ್ಣ ಈರುಳ್ಳಿ ಬಳಸಿದಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 2-3 ಈರುಳ್ಳಿ, ಒಣಮೆಣಸಿನ್ಕಾಯಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಮೆಂತ್ಯ ಕೂಡ ಹಾಕ್ಕೊಬೇಕು. ಶುಂಠಿ ಕೂಡ ಸ್ವಲ್ಪ ಜಾಸ್ತಿ ಇರಲಿ, ಉಪ್ಪು ಖಾರ ಕೂಡ ಜಾಸ್ತಿ ಇರಬೇಕು ಈ ಚಟ್ನಿಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೊಳೆದು ನಾನು ಆರಿಟ್ಟಿದ್ದೆ. ಸೊ ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ನೆನಪಿರಲಿ, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಬೇಕು. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ತೆಂಗಿನಕಾಯಿ, ಹುಣಸೆಹಣ್ಣು ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಡಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಆರಿದೆ ಕಡಲೆ, ಹುಣಸೆಹಣ್ಣು, ಸ್ವಲ್ಪ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೊಬೇಕು. ನೀರು ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ತರಿಯಾಗಿ ರುಬ್ಬಿದಷ್ಟು ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಲೈಟಾಗಿ ತುಂಬ ನುಣ್ಣಗೇನು ರುಬ್ಬಿಲ್ಲ. ಇದು ಬಿಸಿ ಅನ್ನಕ್ಕೆ ಇಲ್ಲ ರೊಟ್ಟಿ ಹಾಗೆ ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಬಹಳ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು ಕೂಡ ನಮಗೆ ಹೆಲ್ತಿಗೆ ಒಳ್ಳೆಯದು, ಹೇರ್ ಗ್ರೋತ್ಗೂ ಕೂಡ ತುಂಬ ಯೂಸ್ ಇದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.